ಮೊನ್ನೆಯಿಂದ ಜಗಳ ಈ ದೇಶದ ಸಂಪತ್ತನ್ನ ಹಂಚ್ತೀವಿ ಅಂತ. ಅದ್ರ ಬಗ್ಗೆ ಪರಸ್ಪರ ಏನು ಅವ್ರಿಗೆ ಅಧಿಕಾರಕ್ಕೆ ಬರಬೇಕು ಶಕ್ತಿನೇ ಇಲ್ಲ. ಆದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಇದ್ರ ಕಾಪಿ ನಮಗೆಲ್ಲ ಕೊಡ್ತೀನಿ. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಈ ದೇಶ ಹಿಂದೆ ಲ್ಯಾಂಡ್ ರಿಫಾರ್ಮ್ಸ್ ಮಾಡಿದ್ವಿ, ಸಂಪತ್ತನ್ನು ಹಂಚ್ತೀವಿ ಅಂತ, ಇನ್ಕ್ಲೂಡಿಂಗ್ ಗೋಲ್ಡ್. ರಾಹುಲ್ ಇದನ್ನ ಎಲ್ರಿಗೂ ಕೊಡ್ತೇನೆ. ಇದು ಪ್ರಾಮುಖ್ಯವಾದ ವಿಷಯ. ಅದರಿಂದ ಇವತ್ತು ನಮ್ಮೆಲ್ಲರನ್ನ ಬರಮಾಡ್ಕೊಂಡಿಲ್ಲ. ಕೊನೆಯ ದಿನ ಸಾಯಂಕಾಲ 6 ಗಂಟೆವರೆಗೂ ಯಾವ ಆತಂಕ ಇಲ್ಲ. ದಯಮಾಡಿ ಇದಕ್ಕೆ ಮಹತ್ವ ಕೊಡಿ. ಪಾಪ ರಾಹುಲ್ ಗಾಂಧಿ ಎಲ್ಲರಿಗೂ ಕೊಡಿ, ಎಂಕ್ವೈರಿ ಮಾಡಿ. ಹೇಳಿ. ನಾನು ಕಾವೇರಿ ಬೇಸಿನ್ಗೆ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೆ. ಪ್ರಧಾನಮಂತ್ರಿಗಳ ಜೊತೆ 2 ಸಭೆ ಮಾಡಿದ್ದೆ. ಒಂದು ಚಿಕ್ಕಬಳ್ಳಾಪುರದಲ್ಲಿ, ಇನ್ನೊಂದು ಮೈಸೂರು. 2ನೇ ಹಂತದ ಚುನಾವಣೆ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ. 2ನೇ ಹಂತದ ಚುನಾವಣೆ 7ನೇ ತಾರೀಕು ಮೇ. ಶಿವಮೊಗ್ಗನೂ ಸೇರಿದಂತೆ 2ನೇ ಹಂತದ ಚುನಾವಣೆ ಇದೆ. ನಾನು ಇನ್ನ ಅಲ್ಲಿಗೆ ಹೋಗಿಲ್ಲ. ಬಹುಶಃ ರಾಯಚೂರು ನಾನು 18 ತಿಂಗಳಲ್ಲಿ 172 ಕಿಲೋಮೀಟರ್ ಮೇಲೆ ರಾಯಚೂರಿಗೆ ಜಿಲ್ಲೆ 4 ವಿಧಾನಸಭಾ ಕ್ಷೇತ್ರ. ಅದರಿಂದ ಆ ಭಾಗಕ್ಕೆ ಹೋಗಿಲ್ಲ. ಆದ್ರೆ ಈ ಭಾಗದಲ್ಲಿ ನಾನು ಓವರ್ ಎಸ್ಟಿಮೇಟ್ ಮಾಡ್ತೀನಿ ಅಂತ ಭಾವಿಸ್ಬೇಡಿ. ಎರಡು ಬಿಜೆಪಿ ಮತ್ತು ಜೆಡಿಎಸ್. ನೀವು ಕೆಲವು ಕಡೆ ನೀವು ಕೇಳಬಹುದು, ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲವರು ವಿರೋಧ ಮಾಡ್ತಾರೆ, ನೀವು ಕೇಳಬಹುದು. ನಾನೇ ಹೇಳಿ, ಇದೇನೇ ಇದ್ರು ಅಂತ ಹೇಳಿ ಇವತ್ತು ಕಾವೇರಿ ಬೇಸಿನ್ನಲ್ಲಿ ಎಲ್ಲಾ ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.